ನಮಸ್ತೆ, ಚಿಚ್ಚಡ್ ವಿಂದಿದೆ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಎಸ್ಪೆಷಲಿ ಬಂದು ಹೊಸದಾಗಿ ತಾಯಿ ಆದವ್ರಿಗೆ ಹಾಗೆ ತಾಯಿ ಆಗ್ತಾ ಇರೋರಿಗೆ ಸ್ಟ್ರೆಚ್ ಮಾರ್ಕ್ಸ್ ಹೇಗೆ ಬರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ಗೆ ಏನು ರೆಮಿಡಿ ಇದೆ, ನಾನು ಇವತ್ತೊಂದು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ನ ಮಾಡೋದು ಹೇಳ್ಕೊಡ್ತೀನಿ. ಹಾಗೆಯೇ ಸ್ಟ್ರೆಚ್ ಮಾರ್ಕ್ಸ್ ಯಾಕೆ ಬರುತ್ತೆ ಅದನ್ನೆಲ್ಲ ಡೀಟೇಲ್ಸ್ ಆಗಿ ನೋಡೋಣ. ಸ್ಟ್ರೆಚ್ ಮಾರ್ಕ್ಸ್ ಬರೀ ಪ್ರೆಗ್ನೆನ್ಸಿನಲ್ಲಿ ಅಷ್ಟೇ ಅಲ್ಲ, ಈ ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಚೇಂಜಸ್ ಇಂದನೂ ಕೂಡ ಕೆಲವೊಂದ್ಸಲ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಯಾಕಂದ್ರೆ ಈ ಬೆಲ್ಲಿ ಸಡನ್ ಆಗಿ ಸ್ಟ್ರೆಚ್ ಆಗುತ್ತೆ. ಈಗ ದೊಡ್ಡದಾದಾಗ ಸ್ಕಿನ್ ಸ್ಟ್ರೆಚ್ ಆಗೋದ್ರಿಂದ ಈ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಕೆಲವೊಬ್ಬರಿಗೆ ಇದು ತೀರಾ ಸಮಸ್ಯೆ ಕೊಡುತ್ತೆ, ಅಂದ್ರೆ ತೀರಾ ಇಚ್ಚಿಂಗ್ ಆಗುವಂಥದ್ದು, ತೀರಾ ಜಾಸ್ತಿ ಬಂದಿದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ಕೆಲವೊಬ್ಬರಿಗೆ ಈ ಕ್ರೇವಿಂಗ್ಸ್ ಇರುತ್ತೆ. ತೀರಾ ಸ್ವೀಟ್ ತಿನ್ನಬೇಕು ಅಥವಾ ಏನಾದರೂ ಫ್ಯಾಟಿ ಆಗಿರೋದು ತಿನ್ನಬೇಕು ಅಂತ ಅನ್ಸಿದಾಗ ಅದನ್ನು ಜಾಸ್ತಿ ಆಗಿ ತಿಂದಾಗ ಸಡನ್ ಆಗಿ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಆ ರೀತಿ ಸಡನ್ ಆಗಿ ವೆಯ್ಟ್ ಗೇನ್ ಆದಾಗಂತೂ ಇದು ತೀರಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇವತ್ತು ನಾನು ನಿಮಗೆ ಒಂದು ಸೂಪರ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಇದನ್ನು ಯೂಸ್ ಮಾಡಿದ್ರಿಂದ ನನಗಂತೂ ಸ್ಟ್ರೆಚ್ ಮಾರ್ಕ್ಸ್ ಬರಲಿಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಹಾಗೆಯೇ ಇನ್ನೊಂದೇನೆಂದರೆ, ಈ ಸ್ಟ್ರೆಚ್ ಮಾರ್ಕ್ಸ್ಗೆ ಬರೀ ಕ್ರೀಮ್ ಅಷ್ಟೇ ಅಲ್ಲ, ಈ ಕ್ರೀಮನ್ನು ಕೂಡ ನೀವು ಡೇ 1 ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಯಾವಾಗ ನೀವು ಕನ್ಸೀವ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೋ ಆವಾಗಿಂದನೇ ಈ ರೀತಿಯಾಗಿ ಒಂದು ನೀವು ರೆಮಿಡಿಯನ್ನು ಮಾಡೋದ್ರಿಂದ ನಿಮಗೆ ಸ್ಟ್ರೆಚ್ ಮಾರ್ಕ್ಸನ್ನು ಅವಾಯ್ಡ್ ಮಾಡ್ಬೋದು ಅಥವಾ ತೀರಾ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಈ ಇಚ್ಚಿಂಗಿಗಂತೂ ಇದು ಸೂಪರ್ ರೆಮಿಡಿ. ತುಂಬ ಇಚ್ಚಿಂಗ್ ಆಗ್ತಿರುತ್ತೆ. ಇದಂತೂ ತುಂಬಾ ಸೂಪರ್ ಹೈಡ್ರೇಟಿಂಗ್ ರೆಮಿಡಿ ಅಂತ ಹೇಳ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಶಿಯಾ ಬಟರ್, ಹಾಗೆಯೇ ಸ್ವಲ್ಪ ಬೀಸ್ ವ್ಯಾಕ್ಸ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಥವಾ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇನ್ನೊಂದು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಶಿಯಾ ಬಟರ್ ಅಂತೂ ನಿಮಗೆ ಒಂದು 200 ರೂಪೀಸ್ಗೆಲ್ಲ ಸಿಗುತ್ತೆ ಆನ್ಲೈನಲ್ಲಿ. ಇದಂತೂ ಸ್ಟ್ರೆಚ್ ಮಾರ್ಕ್ಸ್ಗೆ ಸೂಪರ್ ಡೂಪರ್ ರೆಮಿಡಿ ಅಂತ ಹೇಳ್ಬೋದು. ಈ ಶಿಯಾ ಬಟರ್ನ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಬೇಕಿದ್ರೆ ಈ ಪ್ರಾಡಕ್ಟ್ ಲಿಂಕನ್ನು ಕೂಡ ಅಲ್ಲೇ ಕೊಟ್ಟಿರ್ತೀನಿ, ಅಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ನೊಂದೇನೆಂದರೆ, ಇದರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ. ಸ್ಕಿನ್ ಹೈಡ್ರೇಟ್ ಆಗಿದ್ದಾಗ ಅದು ಕಡಿಮೆ ಸ್ಟ್ರೆಚ್ ಆಗುತ್ತೆ, ಹಾಗೆಯೇ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಇನ್ನು ಸ್ಕಿನ್ನಿಗೆ ಏನು ಬೇಕು ಆ ಥರ ಫುಡ್ಗಳನ್ನು ತೊಗೊಳ್ಬೇಕು. ಲೈಕ್ ವೈಟಮಿನ್ ಸಿ ಆಗಿರ್ಬೋದು, ವೈಟಮಿನ್ ಇ, ಪ್ರೋಟೀನ್ ಅಂದರೆ ಕೊಲಾಜನ್ ಬಿಲ್ಡಿಂಗ್ ಫುಡ್ಗಳನ್ನು ಕೂಡ ನೀವು ಚೆನ್ನಾಗಿ ತಿನ್ನಬೇಕಾಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ಹಾಗೆಯೇ ಇನ್ನೊಂದೇನೆಂದರೆ, ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮ್ಯಾಟ್ರ್ ಆಗುತ್ತೆ. ನೀವು ಸಪೋರ್ಟ್ ಮಾಡಿದರೆ ನನಗೂ ಕೂಡ ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನು ಹುಡುಕಿ ತೊಗೊಂಡು ಬರೋಣ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಶಿಯಾ ಬಟರನ್ನು ತಗೊಂಡಿದ್ದೀನಿ. ಇದು ಅನ್ರಿಫೈನ್ಡ್ ಶಿಯಾ ಬಟರ್. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೀಸ್ ವ್ಯಾಕ್ಸ್ ಬೇಕಾಗುತ್ತೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬಹುದು. ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನೋಡಬೇಕು ಅಂತಿದ್ರೆ ಅದರ ವಿಡಿಯೋನು ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಅದರಲ್ಲಿ ಕಂಪ್ಲೀಟ್ ವಿಡಿಯೋ ನಾನು ಹಾಕಿದ್ದೀನಿ. ಇದನ್ನು ನೀವು ಆನ್ಲೈನಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಜಾಸ್ತಿ ಏನು ರೇಟ್ ಇರಲ್ಲ. ತೊಗೊಂಡ್ಬಿಟ್ಟು ಇಟ್ಕೊಂಡ್ರೆ ನಿಮ್ಗೆ ಯಾವುದಕ್ಕಾದ್ರೂ ಯೂಸ್ ಮಾಡೋದಕ್ಕಾಗುತ್ತೆ. 1/2 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನೊಂದು ವೈಟಮಿನ್ ಇ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಆದರೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ವೈಟಮಿನ್ ಇ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು 1 ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗುಗೆ ಆಲ್ರೆಡಿ 1 ಇಯರ್ ಆಗ್ತಾ ಬಂತು. ಸೊ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಒಂದು ಕ್ಲೀನ್ ಆಗಿರೋ ಬೌಲ್ಗೆ ಹಾಕೊಂಡು ಈ ಥರ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಮೆಲ್ಟ್ ಮಾಡ್ಕೊಳ್ಬೇಕು. ಉರಿನ ನಿಧಾನವಾಗಿ ಇಟ್ಕೊಳ್ಳಿ, ನಿಧಾನವಾಗಿ ಇದನ್ನು ಮೆಲ್ಟ್ ಮಾಡ್ಕೊಳ್ಳಿ. ಮಿಡಲಲ್ಲಿ ಕಲಕ್ತಾ ಇದ್ದರೆ ಕ್ಲೀನಾಗಿ ಮೆಲ್ಟ್ ಆಗುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಮೆಲ್ಟ್ ಆಗ್ತಾ ಬಂದಿದೆ. ಇದು ಕಂಪ್ಲೀಟಾಗಿ ಮೆಲ್ಟ್ ಆದಮೇಲೆ ಇದನ್ನು ಕೆಳಗಡೆ ಇಳಿಸಿದ ಮೇಲೆ ಇದಕ್ಕೆ ವೈಟಮಿನ್ ಇ ಆಯಿಲನ್ನು ಯೂಸ್ ಮಾಡಬೇಕು. ಯಾಕಂದರೆ ವೈಟಮಿನ್ ಇ ಆಯಿಲನ್ನು ಬಿಸಿ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದಕ್ಕೆ ವೈಟಮಿನ್ ಇ ಟ್ಯಾಬ್ಲೆಟನ್ನು ಇದು ಮಾಡ್ತಾ ಇದ್ದೀನಿ, ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಇದೆಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ನೋಡ್ಬೋದು ನೀವು. ಇದನ್ನು ನಾನು ಸಣ್ಣ ಸಣ್ಣ ಡಬ್ಬಿಗಳಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಯಾಕಂದರೆ ಫ್ರಿಜ್ನಲ್ಲಿ ಇಟ್ಟಾಗ ಇದು ಬಾಂಬ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅದು ನನಗೆ ಆ ಥರ ಕನ್ಸಿಸ್ಟೆನ್ಸಿನೇ ಇಷ್ಟ. ಸೊ ಹಾಗಾಗಿ ನೀವು ಬೇಕಿದ್ರೆ ಇದನ್ನ ಹೊರಗಡೆ ಇಟ್ಕೊಳ್ಬೋದು. ಹೊರಗಡೆ ಇಟ್ಕೊಂಡಾಗ ಇದು ಸ್ವಲ್ಪ ಥಿಕ್ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನನಗೆ 2 ಚಿಕ್ಕ ಡಬ್ಬಿಗಳಲ್ಲಿ ಇದು ಫಿಲ್ ಆಯಿತು. ಇದು ಸುಮಾರಷ್ಟು ದಿನ ನನಗೆ ಯೂಸ್ ಮಾಡೋದಕ್ಕೆ ಬರುತ್ತೆ.
ನೀವು ಇದನ್ನ ಡೈಲಿ 3 ಟೈಮ್ಸ್ ಇಲ್ಲ 2 ಟೈಮ್ಸ್ ಯೂಸ್ ಮಾಡಿ. ಸ್ನಾನ ಆದ್ಮೇಲೆ ಯೂಸ್ ಮಾಡಿದ್ರೆ ತುಂಬಾನೇ ಬೆಟರ್, ಯಾಕಂದ್ರೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಇಮಿಡಿಯೇಟ್ಲಿ ಸ್ನಾನ ಮಾಡ್ಕೊಂಡು ಬಂದು ಮೈ ಒರೆಸ್ಕೊಂಡಾದ್ಮೇಲೆ ಇದನ್ನ ಹಚ್ಕೊಂಡ್ರೆ ಮಾಯ್ಶ್ಚರ್ ಲಾಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗಿದೆ. ಇದನ್ನ ಹಚ್ಚಿ ತೋರಿಸ್ತೀನಿ ನೋಡಿ. ತುಂಬಾನೇ ಸ್ಮೂತ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದು ತುಂಬಾನೇ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾನೇ ಖುಷಿ ಆಯ್ತು. ಇದನ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದ್ರೆ, ನಿಮ್ಮ ಕಾಳಜಿ ಮಾಡೋರು ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಅಥವಾ ಡೆಲಿವರಿ ಆಗಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಒಳ್ಳೊಳ್ಳೆ ಕಾಂಟೆಂಟ್ಗಳೊಂದಿಗೆ ಸಿಗ್ತಾನೆ ಇರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.